ಇಂದು ನಮ್ಮಲ್ಲಿ ಅನೇಕರಲ್ಲಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ ಮರೆವು. ಇದು ಎಲ್ಲರೂ ಕೂಡ ಅನುಭವ ಮಾಡಿರಬಹುದು. ಅಂದರೆ ಅದನ್ನು ಸಹಜವಾಗಿ ನಾವು ಹೇಳ್ತೀವಿ ಮೆಮೊರಿ ಲಾಸ್ ಅಂತ. ಅಂದರೆ ನಾವು ಮಾತಾಡ್ತಾ ಯಾವುದಾದ್ರೂ ಒಂದು ವಿಷಯ ಯಾರ ಜೊತೆ ಆದರೂ ಶೇರ್ ಮಾಡಬೇಕಾದ್ರೆ ಮಧ್ಯದಲ್ಲೇ ನಮ್ಮ ಮೆಮೊರಿ ಕಟ್ ಆಗಿರುತ್ತೆ. ಯಾವುದನ್ನು ಮಾತಾಡಿದ್ದೀವಿ, ಎಲ್ಲಿ ಸ್ಟಾಪ್ ಮಾಡಿದ್ದೀವಿ ಎಂಬುದು ಕೂಡ ನಮಗೆ ನೆನಪಲ್ಲಿ ಬರೋದೇ ಇಲ್ಲ. ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ಆ ಪಾಯಿಂಟ್ ಮತ್ತೆ ಪುನಃ ನೆನಪಲ್ಲಿ ತರೋದು ತುಂಬ ಕಷ್ಟವಾಗುತ್ತೆ. ಹಾಗೆ ಅನೇಕ ವಿಚಾರಗಳು, ಒಂದು ವಸ್ತು ನಾವು ತೆಗೆದು ಬೇರೊಂದು ಕಡೆ ಇಟ್ಟಿದ್ರೆ ಮತ್ತೆ ನಮಗೆ ಆ ವಸ್ತು ಎಲ್ಲಿಟ್ಟಿದ್ದೀವಿ ಎಂಬುದು ಕೂಡ ಜ್ಞಾಪಕಕ್ಕೆ ಬರೋದೇ ಇಲ್ಲ. ಈಗ ಅಡಿಗೆ ಮನೆಯಲ್ಲಾದರೂ ಕೂಡ ನಾವು ಅನೇಕ ಕಾರ್ಯ ಮಾಡ್ತಾ ಇರಬೇಕಾದ್ರೆ, ಅಡಿಗೆ ಮಾಡಬೇಕಾದ್ರೆ ಅನೇಕ ವಿಚಾರಗಳಿದೆ. ನಾವು ಉಪ್ಪು, ಅದೇ ಸಮಯ ಮೆಣಸಿನ ಪುಡಿ ಅಥವಾ ಹಳದಿ ಪುಡಿ ಯಾವುದನ್ನು ಹಾಕಿದ್ದೀವಿ ಹಾಕಿಲ್ವೋ ಎಂಬ ಯೋಚನೆಯಲ್ಲಿ ನಾವು ಕೆಲವೊಮ್ಮೆ ಸ್ಟಕ್ ಆಗಿ ಹೋಗ್ತೀವಿ. ಹಾಗೆ ಹಲವಾರು ವಿಚಾರಗಳು ಆಫೀಸಲ್ಲೇ ಆಗಲಿ ಅಥವಾ ಮಕ್ಕಳು ಸ್ಕೂಲ್ಗಳಲ್ಲೇ ಆಗಲಿ ಅಥವಾ ಎಲ್ಲೇ ಆದ್ರೂ ಕೂಡ ಇವತ್ತು ಸಿಮಿಲರ್ ಆಗಿ ಕಂಡು ಬರುವಂತಹ ಒಂದು ಕಾಯಿಲೆ ಅಂತ ನಾವು ತಗೋಬಹುದು. ಎಲ್ಲರಲ್ಲೂ ಕೂಡ ಈ ಒಂದು ಮರೆವು ಇದ್ದೇ ಇದೆ. ಆದರೆ ಬಾಲ್ಯಕಾಲದಲ್ಲಿ ಮಕ್ಕಳಾಗಿದ್ದಾಗ ನಮಗೆಲ್ಲರಿಗೂ ಕೂಡ ಅಷ್ಟೊಂದು ಜ್ಞಾಪಕ ಶಕ್ತಿ ಇತ್ತು. ಆದರೆ ನಾವು ಯಾವಾಗ ಏಜ್ಡ್ ಆಗ್ತಾ ಬರ್ತೀವಿ ಆ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತಾ ಬರುತ್ತೆ. ಆಗ ನಾವೇ ಯೋಚನೆ ಮಾಡ್ತೀವಿ, ನಾನು ಮೊದಲು ಎಷ್ಟೆಲ್ಲ ನನ್ನಲ್ಲಿ ಜ್ಞಾಪಕ ಶಕ್ತಿ ಇತ್ತು, ಅದು ಯಾಕೆ ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಅದನ್ನೊಂದು ಕಾಯಿಲೆಯ ರೂಪದಲ್ಲಿ ನಾವು ಈಗ ಮೆಡಿಕಲ್ ಸೈನ್ಸ್ ಅಲ್ಲಾದರೆ ಅದೊಂದು ಕಾಯಿಲೆ ರೂಪದಲ್ಲೇ ನಾವು ನೋಡ್ತೀವಿ. ಆದರೆ ಆ್ಯಕ್ಚುಲಿ ಅದಕ್ಕೆ ಕಾರಣ ಏನು, ನಾವು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡುತ್ತೀವಿ ಆಗ ನಮಗೇನೆ ಅರ್ಥ ಆಗುತ್ತೆ. ಏಕೆಂದರೆ ಈಗ ನಾವು ಬಹಳಷ್ಟು ಮುಂದುವರೆದಿದ್ದೀವಿ. ಸೈಂಟಿಫಿಕ್ ಆಗಿ ನೋಡಬೇಕಾದ್ರೆ ನಾವು ಬಹಳಷ್ಟು ಮುಂದುವರೆದಿದ್ದೀವಿ. ಅದರಿಂದ ತಾನೇ ನಮ್ಮ ಪ್ರತಿಯೊಬ್ಬರ ಕೈಯಲ್ಲೂ ಎಷ್ಟೇ ನಾವು ವಿದ್ಯಾಭ್ಯಾಸ ಇರೋರಾಗಲಿ ಅಥವಾ ವಿದ್ಯೆ ಗೊತ್ತಿಲ್ಲದಿರೋರ ಹತ್ರನೂ ಕೂಡ ಇವತ್ತು ಐಫೋನ್ ಇದ್ದೇ ಇರುತ್ತೆ, ಸ್ಮಾರ್ಟ್ ಫೋನ್ಸ್ ಇದ್ದೇ ಇರುತ್ತೆ. ಸ್ಮಾರ್ಟ್ ಫೋನಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ಯಾವಾಗ ಓವರ್ಲೋಡ್ ಆಗಿ ಅದರಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೋ ಆಗ ಆಟೋಮೆಟಿಕ್ ಅದು ನೋಟಿಫಿಕೇಶನ್ ಕೊಡ್ತಾ ಹೋಗುತ್ತೆ. ಅಂದರೆ ಇದರಲ್ಲಿ ಸ್ಪೇಸ್ ಕಡಿಮೆ ಆಗಿದೆ, ಕ್ಲೀನ್ ಮಾಡಬೇಕು ಎಂಬ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ನಾವು ಮನುಷ್ಯರಲ್ಲೂ ಕೂಡ ಭಗವಂತನ ಸೃಷ್ಟಿನೇ. ನಮ್ಮೊಳಗಡೆ ಯಾವಾಗ ಸ್ಟೋರೇಜ್ ಸ್ಪೇಸ್ ಕಡಿಮೆ ಆಗುತ್ತೆ, ಸ್ಟೋರೇಜ್ ಜಾಸ್ತಿ ಆಗುತ್ತಾ ಹೋಗುತ್ತೆ, ಆಗ ಅದು ನಮಗೆ ನೋಟಿಫಿಕೇಶನ್ ಕಳಿಸ್ತಾನೆ ಇರುತ್ತೆ. ನಮಗೆ ಭಾರ ಅನಿಸುತ್ತೆ ತಲೆ, ಕೆಲವು ವಿಚಾರಗಳೆಲ್ಲ ಮರ್ತೇ ಬಿಡ್ತೀವಿ. ಇಂಪಾರ್ಟೆಂಟ್ ಆಗಿರೋ ವಿಚಾರಗಳು ಸಮಯಕ್ಕನುಸಾರವಾಗಿ ಅದು ಮರ್ತೇ ಬಿಡ್ತೀವಿ. ಹಾಗೆ ನಮ್ಮ ಮನಸ್ಸಲ್ಲಿ ಅಶಾಂತಿಯನ್ನು ಉಂಟು ಮಾಡುವುದು, ನಮ್ಮ ಮನಸ್ಸಲ್ಲಿ ಆ ಒಂದು ಸಮಯದಲ್ಲಿ ಕಿರಿಕಿರಿ ಎಂಬ ಅವಸ್ಥೆ ಇರೋದು, ಅಂದರೆ ಫ್ರಸ್ಟ್ರೇಷನ್ ಇರುತ್ತೆ. ಇದೆಲ್ಲವೂ ಕೂಡ ಅದರದ್ದೇ ಆದಂಥ ಸಿಂಪ್ಟಮ್ಸ್ ಆಗಿರುತ್ತೆ. ಆದರೆ ನಾವು ಅದ್ರ ಬಗ್ಗೆ ಎಚ್ಚರಿಕೆನೇ ಕೊಡದೆ ಹೋಗ್ತೀವಿ. ಆಗ ನಮಗೆ ಅನಿಸುತ್ತೆ ಇದೊಂದು ರೋಗ ಆಗಿದೆ. ಆ್ಯಕ್ಚುಲಿ ರೋಗ ಅಲ್ಲ. ನಮಗೆ ಗೊತ್ತು, ನ್ಯಾಚುರಲ್ ಆಗಿ ನಮಗೆ ಏನು ಬೇಕು ಅದನ್ನು ಇಟ್ಕೋಬೇಕು, ಏನು ಬೇಡೋ ಅದನ್ನು ನಾವು ನಮ್ಮಿಂದ ದೂರ ಮಾಡಲೇಬೇಕಾಗತ್ತೆ. ಹೇಗೆ ಮನೆಗಳಲ್ಲಿ ನಾವು ಹೊಸ ಸಾಮಾನುಗಳನ್ನು ತರ್ತೀವಿ, ಆಗ ಹಳೆ ಸಾಮಾನುಗಳನ್ನು ನಾವೇನು ಮಾಡ್ತೀವಿ, ಉಪಯೋಗ ಶೂನ್ಯವಾಗಿರುವಂತಹ ವಸ್ತುವನ್ನು ನಾವು ಡಿಸ್ಪೋಸ್ ಮಾಡಿಬಿಡ್ತೀವಿ, ಅಲ್ಲಿಗೆ ಸ್ಕ್ರಾಪಿಗೆ ಕೊಟ್ಟು ಬಿಡ್ತೀವಿ. ಅದನ್ನು ನಾಶ ಮಾಡುವಂಥದ್ದಾದರೆ ಬೆಂಕಿ ಹಾಕಿ ನಾವು ಸುಟ್ಟು ಬಿಡ್ತೀವಿ ಅಲ್ವೇ. ಹಾಗೆಯೇ ನಮ್ಮ ಮನಸ್ಸಲ್ಲೂ ಕೂಡ ಹಲವಾರು ವಿಚಾರಗಳನ್ನು, ವೇಸ್ಟ್ ಆಗಿರುವಂತಹ ಅನೇಕ ನೆನಪುಗಳನ್ನು, ಅನೇಕ ನಮ್ಮ ಜೀವನದಲ್ಲಿ ನಡೆದೋಗಿರುವ ಘಟನೆಗಳನ್ನು, ಯಾರೋ ಯಾವುದೋ ಒಂದು ಸಮಯದಲ್ಲಿ ನಮ್ಮ ಬಗ್ಗೆ ಏನೆಲ್ಲೋ ಕೆಟ್ಟದಾಗಿ ಹೇಳಿರ್ಬೋದು ಅಥವಾ ಅನೇಕ ಅಪವಾದಗಳನ್ನು ನಮ್ಮ ಮೇಲೆ ಹೊರಿಸಿರ್ಬೋದು. ಇದೆಲ್ಲವೂ ಕೂಡ ನಾವು ಮನಸ್ಸಿನ ಚಿಪ್ಪಲ್ಲಿ ಅದನ್ನು ಸ್ಟೋರ್ ಮಾಡ್ಕೊಂಡಿಟ್ಟಿರ್ತೀವಿ. ಹಾಗೆ ಎಷ್ಟೋ ವರ್ಷಗಳದ್ದು ನಮ್ಮ ಮನಸ್ಸಲ್ಲಿ ಸ್ಟೋರ್ ಮಾಡುವಂಥ ಒಂದು ಕೆಟ್ಟ ಅಭ್ಯಾಸ ಇವತ್ತು ಕೂಡ ಮನುಷ್ಯನಲ್ಲಿ ತುಂಬಿದೆ. ಆದ್ದರಿಂದ ನಮಗೆ ಯಾವುದನ್ನು ಡಿಲೀಟ್ ಮಾಡಬೇಕು, ಯಾವುದನ್ನು ಇಟ್ಕೋಬೇಕು ಇದು ಕೂಡ ನಮ್ಮಲ್ಲಿ ಗಮನವೇ ಇಲ್ಲ.
ಯಾವಾಗ ನಮಗೆ ನಮ್ಮ ಮನಸ್ಸಿನ ಬಗ್ಗೆ, ನಮ್ಮ ಚಿಪ್ಪಿನ ಎಷ್ಟು ಅದರ ಕೆಪಾಸಿಟಿ ಇದೆ, ಈಗ ನಮ್ಮ ಮೊಬೈಲಲ್ಲಿ ಯಾವಾಗ ಆ ಚಿಪ್ಪಿನ ಅಥವಾ ಮೆಮರಿ ಕಾರ್ಡಿನ ಆ ಒಂದು ಕೆಪಾಸಿಟಿ ಕಡಿಮೆ ಆಗುತ್ತೆ, ಈಗ 4GB 6GB 8GB ಇದೆಲ್ಲ ಆ ಕಡೆ ದಾಟಿದೆ, 128GB ತನಕ ಈಗ ಬಂದಿದೆ. ಏಕೆಂದರೆ ನಮ್ಗೆ ಗೊತ್ತು ನಾವು ಅಷ್ಟೇ ಯೂಸೇಜ್ ಮಾಡ್ತಾ ಇದ್ದೀವಿ ಅಂದಮೇಲೆ ಅಷ್ಟೇ ಸ್ಟೋರೇಜ್ ಕೆಪಾಸಿಟಿ ನಮ್ಮ ಮೊಬೈಲಲ್ಲಿ ಇರಲೇಬೇಕಾಗುತ್ತೆ ಅಲ್ವೇ. ಹಾಗೆ ನಮ್ಮ ಮನಸ್ಸಿನ ಕೆಪಾಸಿಟಿಯನ್ನು ನಾವು ನೋಡ್ಕೋಬೇಕಾಗುತ್ತೆ. ನಾವು ಪದೇ ಪದೇ ಚೆಕ್ ಮಾಡಿ ಅದನ್ನು ನಾವು ಕ್ಲಿಯರ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಸ್ಟೋರೇಜ್ ಮಾಡೋದು ಎಷ್ಟೋ ಅಷ್ಟೇ ಅದಕ್ಕೆ ಸ್ಪೇಸ್ ಕೊಡುವಂಥದ್ದು ಅವಶ್ಯಕತೆ ಇದೆ. ಅದರಿಂದ ನೋಡಿ, ಚಿಕ್ಕ ಮಕ್ಕಳಾಗಿರುವಾಗ ನಮ್ಮಲ್ಲಿ ಬಹಳಷ್ಟು ಜ್ಞಾಪಕ ಶಕ್ತಿ ಇತ್ತು. ಏಕೆಂದರೆ ಸ್ಟೋರೇಜ್ ಕಡಿಮೆ ಇತ್ತು. ಬೇಕೋ ಬೇಡದಿರೋ ವಿಚಾರಗಳನ್ನು ನಾವು ಮನಸ್ಸಿಗೆ ತಗೊಳ್ತಾನೆ ಇರಲಿಲ್ಲ. ಮೆಚುರಿಟಿ ಜಾಸ್ತಿ ಆಗ್ತಾ ಹೋದಾಗ ನಾವು ಎಲ್ಲವನ್ನೂ ಕೂಡ ನಮ್ಮೊಳಗಡೆ ಸ್ಟೋರ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಲ್ವೇ, ನಿಜ ತಾನೇ? ನಮ್ಮಲ್ಲಿ ಅನೇಕ ವಿಚಾರಗಳು, ಬೇಡದಿರೋದು ಬೇಕಾಗಿರೋದು ಎಲ್ಲವನ್ನೂ ಕೂಡ ನಾವು ನಮ್ಮ ಈ ಸಣ್ಣ ಮನಸ್ಸಲ್ಲಿ ಅಥವಾ ನಮ್ಮ ಬುದ್ಧಿಯಲ್ಲಿ ನಾವು ಇದನ್ನು ಸ್ಟೋರ್ ಮಾಡ್ತಾ ಹೋದಾಗ ಅದು ಬಹಳಷ್ಟು ಬೇಗ ಅಬ್ಸಾರ್ಬ್ ಮಾಡುವಂತಹ ಒಂದು ಕಲೆ ಅಥವಾ ಅಬ್ಸಾರ್ಬ್ ಮಾಡುವಂಥ ಸ್ವಭಾವ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗಿದೆ. ಅದು ನಾವು ಏನೆಲ್ಲ ಎಷ್ಟು ಸ್ಟೋರ್ ಮಾಡ್ತಾ ಹೋಗ್ತೀವಿ ಅಷ್ಟನ್ನೇ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟಾಕ್ ಮಾಡ್ತಾ ಹೋಗುತ್ತೆ. ಹಾಗೇನಾಗುತ್ತೆ, ನಮ್ಮೊಳಗಡೆ ಇರುವಂಥ ಸ್ಟೋರೇಜ್ ಕೆಪಾಸಿಟಿ ಅಥವಾ ಸ್ಟೋರೇಜ್ ಮಾಡುವಂಥ ಸ್ಪೇಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದಕ್ಕಿರುವಂತಹ ಔಷಧಿ ಏನು ಅಂದರೆ, ನಾನೇ ನನ್ನೊಳಗಡೆ ಚೆಕ್ ಮಾಡಿಕೊಂಡು ಯಾವುದು ಬೇಕೋ ಅದನ್ನು ಇಟ್ಕೊಳ್ಳಿ, ಯಾವುದು ಬೇಡ ನಮ್ಮ ಜೀವನದಲ್ಲಿ ಅದರ ಅವಶ್ಯಕತೆಯೇ ಇಲ್ಲ. ಎಷ್ಟೋ ವರ್ಷಗಳ ಹಿಂದೆ ಕಳೆದು ಹೋಗಿರುವಂಥ ಅನೇಕ ವಿಚಾರಗಳಿರುತ್ತವೆ. ಯಾರಲ್ಲೋ ಏನಲ್ಲೋ ಹೇಳಿರುವಂಥದ್ದು, ಯಾವುದಾದ್ರೂ ದುರ್ಘಟನೆ ಇರ್ಬೋದು, ಅಥವಾ ನಮ್ಮ ಮನಸ್ಸಿಗೆ ನೋವು ಕೊಡುವಂಥ ವಿಚಾರಗಳಿರ್ಬೋದು, ಟೆನ್ಷನ್ ಕೊಡುವಂಥ ವಿಚಾರಗಳಿರ್ಬೋದು. ಆದರೆ ಪ್ರೆಸೆಂಟಿಗೂ ಪಾಸ್ಟಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಕೆಲವೊಮ್ಮೆ. ಅಂಥ ವಿಚಾರಗಳನ್ನು ನೀವು ರಿಯಲೈಸ್ ಮಾಡಿಕೊಂಡು ಅದು ತಮ್ಮ ಮನಸ್ಸಿಂದ, ಬುದ್ಧಿಯಿಂದ, ಸಬ್ಕಾನ್ಷಿಯಸ್ ಮೈಂಡಿಂದನೇ ಅದನ್ನು ಡಿಲೀಟ್ ಮಾಡಿಕೊಳ್ಳುವಂತಹ ಒಂದು ದೃಢತೆಯನ್ನು ನಾವು ತಂದುಕೊಂಡಾಗ ನಾವು ಈ ಒಂದು ಕಾಯಿಲೆಯಿಂದ ಹೊರಬರಲಿಕ್ಕೆ ಸಾಧ್ಯ. ಲಾಸ್ ಆಫ್ ಮೆಮೊರಿ ನಮ್ಮಲ್ಲಿ ಅನುಭವದಲ್ಲಿ ಬರೋದೇ ಇಲ್ಲ. ಅದು ಎಷ್ಟೇ ವಯಸ್ಸಾಗಿರಲಿ, 60 ಆಗಿರಲಿ, 70 ಆಗಿರಲಿ, 80 ಆಗಿರಲಿ, ನಮ್ಮಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಅದರಿಂದ ಇದಕ್ಕಾಗಿ ನಾವು ಮಾಡಬೇಕಾಗಿರೋದು ಏನು? ನಾವು 24 ಗಂಟೆ ನಮ್ಮ ಕೈಯಲ್ಲಿ ಇದೆ. ನಿಮಗೋಸ್ಕರ 3 ನಿಮಿಷ ನೀವು ಇಟ್ಕೊಂಡಾಗ 3 ನಿಮಿಷ ಮೆಡಿಟೇಷನ್ ಮಾಡಿ, ನಿಮ್ಮ ಜೊತೆ ನೀವು ಕೂರುವಂಥ ಸಮಯವನ್ನು ನೀವು ಕಾಣಿ. ನಾವು ಎಷ್ಟೊಂದು ಸಮಯವನ್ನು ನಾವು ವೇಸ್ಟ್ ಮಾಡ್ತಾ ಇದ್ವಿ ತಾನೆ. ಅದರಲ್ಲಿ 3 ನಿಮಿಷ ನಿಮಗೋಸ್ಕರ, ಅಂದರೆ ನನಗೋಸ್ಕರ ನಾನದು ಸೇವ್ ಮಾಡಬೇಕಾಗತ್ತೆ. ನೀವು ರಾತ್ರಿಯ ವೇಳೆಯಲ್ಲಿ ಇಡೀ ದಿನ ಏನೆಲ್ಲ ನಿಮ್ಮ ಮನಸ್ಸಲ್ಲಿ ಇದೆಯೋ ಎಲ್ಲವನ್ನು ನೀವು ನೋಡಿ, ಬೇಕಾಗಿರೋದು ಯಾವುದು, ಬೇಡದಿರೋದು ಯಾವುದು. ಬೇಕಾಗದಿರೋದನ್ನೇ ಇಟ್ಕೊಳ್ಳಿ, ಬೇಡದಿರೋದನ್ನು ಸಡನ್ ಡಿಲೀಟ್ ಮಾಡಿ. ಆಗ ನಿಮಗೂ ಕೂಡ ಈ ಮೆಮೊರಿ ಲಾಸ್ ಎಂಬ ಕಾಯಿಲೆಯಿಂದ ಹೊರಬರಲಿಕ್ಕೆ ಈಸಿ ಆಗುತ್ತೆ. ಎಷ್ಟೇ ವಯಸ್ಸಾದ್ರೂ ಕೂಡ ನಿಮ್ಮಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ.